ಪ್ರತಿಮಾ ಅಡಿಗೆ ಪ್ರೇಮಿ ನಮ್ ಏನ್ ಮಾಡ್ಲಿ ಸ್ವಾಮಿ ಹಲೋ ಏನು ಹಾಯ್ ಏನ್ ಬಹಳ ಖುಷಿಯಲ್ಲಿದ್ದೀರಾ ಕುಣ್ಕೊಂಡು ಬರ್ತಾ ಇದ್ದೀರಾ ಹೌದು ಇವತ್ತು ಫುಲ್ ತಿನ್ನೋ ಜೋಶಲ್ಲಿ ಇದೀನಿ ಹೌದಾ ಹಾ ಸೊ ನಿಂಗೆ ಎರಡು ಸ್ವೀಟೇ ಹೇಳ್ಕೊಟ್ಬಿಡ್ತೀನಿ ಇವತ್ತು ಅಯ್ಯೋ ಒಂದ್ ನಿಮಿಷ ಇರಿ ನಮ್ ಸ್ವೀಟ್ ಆಡಿಯನ್ಸ್ ನ ಒಂದ್ಸಲ ವೆಲ್ಕಮ್ ಮಾಡ್ಬಿಡೋಣ Sure. ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತು ನಮ್ಮ ಮನೆ ಅಡಿಗೆಯ ಸಿಹಿ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸೊ ಏನು ನಮ್ಮ ಜೋರು ಅಲ್ಲ ನಿಮ್ ಮುಂದೆ ನಾವು ತುಂಬಾ ಡಲ್ಲು ಏಯ್ ಚಾನ್ಸ್ ಇಲ್ಲ ನೀವು ಅಡಿಗೆನಲ್ಲಿ ಫುಲ್ ಓಕೆ ಇವತ್ತು ನಾನು ನಿಂಗೆ ಸ್ಪೆಷಲ್ ಆಗಿರೋದು ಒಂದು ಸ್ವೀಟ್ ಹೇಳ್ಕೊಡ್ತೀನಿ ಏನದು ಹನಿ ಕೋವಾ ರೋಲ್ ಹನಿ ಕೋವಾ ರೋಲ್ ಎಸ್ ಬಹಳ ಈ ರೋಲ್ಗಳಂದ್ರೆ ಬಹಳ ಇಷ್ಟ ಅನ್ಸುತ್ತೆ ನಿಮ್ಗೆ ಕೋರ್ಸ್ ಸೂಪರ್ ಮಾಡ್ಕೊಡೋದು ಹೆಚ್ಚಾ ನೀ ತಿನ್ನೋದು ಹೆಚ್ಚಾ ಕೋರ್ಸ್ ನಾನು ತಿನ್ನೋದು ಹೆಚ್ಚ ಅವ್ರ ಮನೇಲಿ ನೋಡ್ಕೊಂಡು ಮಾಡೋದು ಹೆಚ್ಚ ಅಲ್ವಾ ಹೌದು ಇವಾಗ ಹೇಳ್ಬಿಡೋಣ ಸೊ ಹನಿ ಕೋವಾ ರೋಲ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ರೆ ಇದಕ್ಕೆ ಮೈದಾ ಹಿಟ್ಟು ಹಾ ತುಪ್ಪ ಓಕೆ ಬೇಕಿಂಗ್ ಪೌಡರ್ ಏಲಕ್ಕಿ ಪುಡಿ ಜೇನುತುಪ್ಪ ಕೋವಾ ಕ್ಯಾಶ್ಯೂ ಬಾದಾಮ್ ಪೌಡ್ರ್ ಮಾಡಿರೋದು ಓಕೆ ಸಕ್ಕರೆ ಪುಡಿ ಹಾಗೂ ಹಾಲು ಶುರು ಮಾಡೋಣವಾ ಶರ್ ಒಲೆ ಹಚ್ಬಿಡ್ಲಾ ಬೇಡ 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 ತಡಿ ಇದು ಮೊದಲು ಬೇರೆ ಕೆಲಸ ಇದೆಮ್ಮ ಹೌದಾ ಹೌದು ಇದೊಂಥರ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಸ್ಟಾರ್ಟಾ ಅಂದ ತಕ್ಷಣ ಒಲೆ ಹೌದೌದು ಫಸ್ಟು ಒಂದು ಸ್ಪೂನ್ ಕೊಡು ಇದಕ್ಕೆ ಒಂದು 2 ಚಮಚ ಆಗಷ್ಟು ಪಿಸ್ತಾ ಬಾದಾಮಿ ಗೋಡಂಬಿ ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ಓಕೆ ದ್ರಾಕ್ಷಿ ಪುಡಿ ಮಾಡೋಕ್ಕಾಗಲ್ಲ ಸೊ ಟ್ರೈ ಮಾಡಬೇಡಿ ಅರ್ಥ ಆಯ್ತು ಓಕೆ 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 ಇದಕ್ಕೆ ಕೋವಾ ಆಹಾ ಸಕ್ಕರೆ ಪುಡಿ ಓ ಓ ಇದೊಂಥರ ಹೂರ್ಣದ ಥರ ಹಾ ಸಕ್ಕರೆ ಪುಡಿ ಬೇಕಾದ್ರೆ ನೋಡಿಕೊಂಡು ಓಕೆ ಹಾಕೋಬೋದು ಸರಿ ಆಮೇಲೆ ಏಲಕ್ಕಿ ಪುಡಿ ಆಹಾ ಸೊ ಇದು ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀನು ಮಿಕ್ಸ್ ಮಾಡ್ತೀಯಾ ಓ ಎಸ್ ತಗೋ ಮತ್ತೆ ಇದಕ್ಕೆ ಒಂದು ಸ್ಪೂನ್ ಕೊಡು ನಾವು ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬೇರೆ ಏನೋ ಹೇಳ್ಬೇಡಿ ಏನಂದೆ ಅದೇ ಹೇಳ್ದೆ ಭಾಳ ಮಾಡಿರೋದು ನೋಡಿದ್ದೀನಿ ನೀನು ಈಗ ಬಿಡ್ತೀನಿ ಯಾರನ್ನ ಇದನ್ನ ಹಾಂ ಸರಿ ಅರ್ಥ ಆಯ್ತು ನನ್ನೇನಾರು ಮಾಡಿದ್ರೆ ನಿನಗೆ ತಿನ್ನಕ್ಕೆ ಏನೂ ಸಿಗಲ್ಲ ಇಲ್ಲ ಅದು ಮಾಡಲ್ಲ ಆ ತಪ್ಪು ಮಾಡಲ್ಲ ಈಗ ಮೈದಾ ಹಿಟ್ಟು ಹಾ ಒಂದು 4 ಚಮಚ ಓಕೆ ಹಾಕೊಳ್ತಿದ್ದೀನಿ ನಮ್ಮ ಕೈದೇ ಸರಿ ಇದಕ್ಕೆಲ್ಲ ಕರೆಕ್ಟಾಗಿ ಹೇಳಿದೆ ಕಾಣೆ ನೋಡಿದ್ರಾ ಈಗ ಬೇಕಿಂಗ್ ಪೌಡರ್ ನೋಡು ಒಂದು 4 ಚಮಚ ಆಹಾ ಏನು ಹಾಕಿದ್ದೀನಿ ಮೈದಾ ಆಹಾ ಒಂದು 1/4 ಚಮಚ ಆಗಷ್ಟು ಬೇಕಿಂಗ್ ಪೌಡರು ಓಕೆ ಮತ್ತೆ ಹಾಲು ಇದಕ್ಕೆ ಒಳ್ಳೆ ನೀರ್ ದೋಸೆ ಇರುತ್ತಲ್ಲ ಹಾ ಆ ಕನ್ಸಿಸ್ಟೆನ್ಸಿಗೆ ವಾ ಮಾಡ್ಕೋಬೇಕು ಓಕೆ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಬೇಕಿಲ್ಲ ಒಂದು ಸ್ವಲ್ಪ ನೀರು ಬೇಕು ಇದಕ್ಕೆ ಒಂದು ಕೆಲಸ ಮಾಡಕ್ ಬಿಡಲ್ಲಪ್ಪ ಅಂತ ಹೌದು. ಹೇಳಕ್ಕಾಗತ್ತಾ ಈ ಡೈಲಾಗು ಹಾಕಿ ಒಂಚೂರು ಸಾಕು ಈ ಡೈಲಾಗು ಕೇಳಿ 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 ಇಲ್ವಲ್ಲ ಬೇಜಾರಾಗ್ಬಿಟ್ಟಿದೆ ಏ ನಾನು ಈ ಡೈಲಾಗ್ ಹೊಡಿಯೋದೇ ಕಮ್ಮಿ ಯಾಕೆಂದ್ರೆ ನೀವು ನಂಗೆ ಕೆಲಸ ಕೊಡೋದೇ ಕಮ್ಮಿ ಅದು ಸರಿ ನಾನು ಪಟ ಪಟ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಲ್ಲ ತೊಳಿ ಥ್ಯಾಂಕ್ ಯು ಸಾಕಲ್ಲ ಸಾಕು ಥ್ಯಾಂಕ್ ಯು ಈಗ ಇದನ್ನು ಹಾಗೆ ಮಾಡ್ಕೊಂಬಿಡೋಣ ಆಹಾ ಏನಂದ್ರೆ ಗಂಟಾಗ್ಬಾರ್ದಿದು ಓಕೆ ನೀನ್ ಏನೇ ಹೇಳೆ ಕೈಯಲ್ಲಿ ಮಾಡಿದ್ರೇನೆ ಹೌದು ಆ ಹದ ಬರೋದು ಆ ಕೈಯಿಂದು ರುಚಿ ಎಲ್ಲ ಅಲ್ಲೇ ಬೀಳ್ಬೇಕು ಅಡಿಗೆ ಹೌದು ನಾವೇನೇ ಮಾಡಿದ್ರು ಖುಷಿಯಿಂದ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಬೇಜಾರ್ ಮಾಡ್ಕೊಂಡು ಮಾಡಿದ್ರೆ ನಾವ್ ಯಾವತ್ತೂ ಮಾಡಿಲ್ಲ ಅಲ್ಲ ನಾವ್ ಯಾವತ್ತೂ ಮಾಡಿಲ್ಲ ಯಾವ್ದು ಹಾಳಾಗಿದೆ ಯಾವ್ದು ಹಾಳಾಗಿಲ್ಲಪ್ಪ ಹೌದು ನೋಡಿ ಈ ತರ ಗಂಟಾಗದೆ ಇದ್ದಂಗೆ ಓಕೆ ಕ್ಲೀನಾಗೆ ಕಲ್ಸ್ಕೊಂಡ್ಬಿಡ್ಬೇಕು ಇರೋ ಬರೋ ಹಾಲಿನೆಲ್ಲ ಹಾಕೊಂಡ್ಬಿಟ್ರಿ ಅಲ್ಲ ಹೌದು 1 ಬಟ್ಲು ಹಾಲು ಬೇಕು ಓಕೆ ಓ ಈಗ ಇದು ಆಗಿದೆ ಆಹಾ ಈ ನೀರ್ ದೋಸೆ ಅದಕ್ಕೆ ಮಾಡ್ಕೋಬೇಕು ಒಂದು ಸೌಂಡ್ ನೋಡು ಈ ರೋಲ್ ಅಂದ್ಬಿಟ್ಟು ಅಂತ ಹಂಗೆ ಸ್ವಲ್ಪ ತಡಿ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಹೌದು ಹೌದು ರೆಸಿಪಿ ಹೌದು ಇದು ಏನದು ಚೂರು ಬೇಕಿಂಗ್ ಪೌಡರ್ ಹಾಕೊಂಡೆ ಇನ್ನೊಂದು ಚೂರು ಓಕೆ ನಿಮ್ಗೆ ಅದು ನೋಡ್ತಿದ್ರೇನೆ ಗೊತ್ತಾಗೋಗುತ್ತಾ ಇನ್ ಸ್ವಲ್ಪ ಏನ್ ಬೇಕು ಅಂತ ಹೌದು ಈಗ ಇದು ಒಂದು ಸೌಂಡ್ ಹಾಕ್ತೀನಿ ಆಯ್ತಾ ಓಕೆ ವೋ 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 ಅಷ್ಟೇ ಅಷ್ಟೇ ಅದು ಅದಕ್ಕೆ ಬೇಯಬೇಕು ತುಪ್ಪ ಎಣ್ಣೆ ಏನಿಲ್ಲ ಏನು ಬೇಡ ಹಾಗೆ ಬೇಯಬೇಕದು ಇದೇನೋ ಒಂದ್ ಸ್ವೀಟ್ ರೆಡಿ ಆಗ್ತದೆ ಇವತ್ತು ಏನೋ ಒಂದು ಅದಕ್ಕೆ ಏನೋ ಒಂದ್ ಹೆಸರಿಟ್ಟಿದ್ದಾರೆ
ನಂಗಂತೂ ಅರ್ಥನೇ ಆಗ್ತಾ ಇಲ್ಲ. ಹಿಂಗಾಗಲ್ಲ. ದೋಸೆ ಮಾಡ್ಕೋತಾ ಇದಾರೆ, ಅಲ್ಲಿ ಏನೋ ಹೂರ್ಣ ಮಾಡಿ ಇಟ್ಟಿದ್ದಾರೆ, ಅತ್ಲಾಗ ಒಬ್ಬಟ್ಟು ಅಲ್ಲ, ಇತ್ಲಾಗ ಪೂರ್ತಿ ದೋಸೆನೂ ಅಲ್ಲ. ಇದು ಕಾಯ್ಬೇಕು, ಕಾಯ್ಲಿ, ಅದು ಕಾಯ್ತಾ ಇರ್ಲಿ, ಆಯ್ತಾ? ಈಗ ಇದಕ್ಕೆ ನಾವೇನ್ ಹೂರ್ಣ ಒಂದ್ ಸ್ಪೂನ್ ಕೊಡ್ತೀಯ? ಹಾ. ಈಗ ಹಾ, ಇದಕ್ಕೆ ಮಧ್ಯದಲ್ಲಿ ನಾವು ರೋಲ್ ಹಾಕೋಬೇಕು. ಓಕೆ. ಇದೇನ್ ನಾವು ಮಾಡಿದ್ವೋ ಮಧ್ಯ. ಯಾವ ಪ್ರದೇಶದ ಸ್ವೀಟು ಅಂತಿದು? ಅದ್ ಪ್ರದೇಶ ಯಾವುದು ಅಂತ ಹೇಳ್ತೀನಿ. ಈಗ ಇದನ್ನು ತಿರುಗಿಸಾಕೊಂಬಿಡೋಣ. ಓಕೆ. ಓಕೆ, ಒಳ್ಳೆ ಕಲರ್ ಬಂತು ಮಾತ್ರ. ಹೌದು. ಈಗ ನಾವೇನ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವು ಡ್ರೈ ಫ್ರೂಟ್ಸ್ದು ಅದ್ರದ್ದು ಹಾಕೊಂಡಿದೀವಲ್ಲ, ಸಣ್ಣ ಮಾಡಿದ್ಯಾ? ಈಗ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಹಾಕಿರೋದು, ಜೇನುತುಪ್ಪ, ಮತ್ತೆ ಹಿಂಗೆ ರೋಲ್ ಮಾಡಬೇಕು. ಇದು ಒಂದ್ ಹಿಂಗಾಗಿದೆ. ಅದು ಗ್ಯಾಸ್ ಆಫ್ ಮಾಡೋದು. ಗ್ಯಾಸ್ ಆಫ್ ಮಾಡೋದು ಬೇಡ. ನೋಡು, ಈಗ ಇದಕ್ಕೇನ್ ಮಾಡೋಣ, ಇದು ಒಂದ್ ಆಗ್ಲೇ ಆಗಿದೆಯಲ್ಲ, ಇನ್ನೊಂದು ಸ್ಪೂನ್ ಕೊಡು. ಇದ್ರ ಮೇಲೆ ಸ್ವಲ್ಪ ತುಪ್ಪ. ಅದು ಸ್ವಲ್ಪನಾ? ಸ್ವಲ್ಪನೇ. ಚೆನ್ನಾಗಿರೋ ಸ್ವೀಟ್ ತಿನ್ಬೇಕು ಅಂತಂದ್ರೆ ಇದು ಮಾಡ್ಲೇಬೇಕು. ಗ್ಯಾಸ್ ಸಣ್ಣ ಮಾಡು. ಈಗ ಇದನ್ನ ಇದ್ರ ಮೇಲೆ ಇಡೋಣ. ಸ್ವಲ್ಪ, ಯಾಕಂದ್ರೆ ತುಪ್ಪ ಹಾಕಿರ್ಲಿಲ್ವಲ್ಲ. ಹೌದು, ಅದಕ್ಕೆ. ಏನೋ ಡಿಫ್ರೆಂಟ್ ಆಗಿ ಅನಿಸ್ತಿದ್ಯಾ ನಿನಗೆ? ತುಂಬಾನೇ ಡಿಫ್ರೆಂಟ್ ಆಗಿ ಅನಿಸ್ತದೆ. ಮ್ಯಾಟ್ರ್ ಏನು ಅಂದ್ರೆ ಟೇಸ್ಟ್ ಹೆಂಗಿರುತ್ತೆ ಅನ್ನೋದಷ್ಟೇ. ಇದು ನಾರ್ತ್ ಇಂಡಿಯನ್ ಡಿಶ್. ಇದು ಆಕ್ಚುಲ್ ಆಗಿ ನಾರ್ತ್ ಇಂಡಿಯನ್ ಸ್ವೀಟ್ ಇದು. ಓ, ಮತ್ತೆ ಜೇನುತುಪ್ಪ ಮನೇಲಿ ಮಾಡೋ ಅಂಥದ್ದು ಇರಬೇಕು. ಸ್ವೀಟ್ ಸ್ಟಾಲಲ್ಲಿ ಅಂತೂ ಯಾವುದು ಸಿಕ್ಕಿಲ್ಲ ತಾನೆ. ನೋಡು, ಹಿಂಗ್ ರೋಲ್ ಮಾಡ್ತೀನಿ. ದಿಸ್ ಇಸ್ ದೋಸಾ ರೋಲ್, ಸಾರ್ಟ್ ಆಫ್ ಮೈದಾ ದೋಸಾ ಸ್ವೀಟ್ ರೋಲ್. ನೋಡು, ತುಪ್ಪ ಮೇಲ್ಗಡೆಯಿಂದ ಸ್ವಲ್ಪ ರೋಸ್ಟ್ ಆಗ್ಬೇಕಿದು. ಏನಂದ್ರೆ ಕೆಲವರು ಸ್ಟೀಮು ಮಾಡ್ತಾರೆ. ಓಹೋ, ಅದ್ ಬೇರೆನಾ? ಅದು ಬೇರೆ ಇದೆ. ಯಾವ್ದು ಚೆನ್ನಾಗಿರುತ್ತೆ ಜಾಸ್ತಿ? ಇದು ಚೆನ್ನಾಗಿರುತ್ತೆ. ಹೌದಾ? ಏನೋ ನೀವು ಹೇಳಿದ್ದೆ ನಾವು ನಂಬೇಕು, ನಮಗಂತೂ ಗೊತ್ತಿಲ್ಲ. ಅದಕ್ಕೆ ಈಗ ತಿಂದಾದ್ಮೇಲೆ ನೀನ್ ಮಾತಾಡಮ್ಮ. ಅಲ್ಲಿವರೆಗೂ ಅಲ್ಲ, ಅದು ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಟ್ರೈ ಮಾಡಬೇಕು. ನೋಡು, ಈ ತರ ಬರ್ಬೇಕದು. ಅದ್ಯಾಕೋ ನಾನು ಹೇಳಿದ ಮತ್ತೆ ಕೇಳ್ತಿಲ್ಲ. ತಡಿ ತಡಿ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಇರು, ಯಾಕೆ ಅರ್ಜೆಂಟು ಅಂತ. ನೋಡು, ಇದಿಷ್ಟ ಆದ್ರೆ ಆಯ್ತು. ಓಕೆ, ಎರಡು ಕಡೆ ಅದೇ ತರ ಒಂಥರ. ಹೌದು, ಗರಿ ಗರಿ ಆಗ್ಬೇಕು. ಗರಿ ಗರಿ ಆಗ್ಬೇಕು. ಈಗ ಇದೆರಡೂ ಆಗಿದೆ. ಓಕೆ, ಗ್ಯಾಸ್ ಆಫ್ ಮಾಡು. ಓ, ಇದನ್ನ ನೀನು ಸ್ಪೂನಲ್ಲೇ ಕಟ್ ಮಾಡ್ಕೊಂಡು ತಿನ್ಬೋದು. ಹೌದಾ? ಹೌದು. ಆಮೇಲೆ ಒಂದು ಸ್ಪೂನ್ ಬೇಕು. ಇದ್ರ ಮೇಲೆ ಒಂದು ಚೂರು ಜೇನುತುಪ್ಪ, ಗ್ಲೇಸ್ಡ್. ಸಾಕು ಬಿಡಿಪ್ಪ. ಸ್ವಲ್ಪ ರಿಚ್ ಆಗೇ ಇರ್ಬೇಕಮ್ಮ. ತುಂಬಾ ಶ್ರೀಮಂತರಾಗೋಯ್ತಿದು. ಸೊ ಹನಿ ಕೋವಾ ರೋಲ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಪಾಪ ಸ್ಪೂನ್ ಸಮೇತ ಕೊಟ್ಬಿಟ್ಟು. ಹನಿ ಕೋವಾ ರೋಲ್ಸ್ ಮಾಡುವ ವಿಧಾನ: ಮೊದಲು ಒಂದು ಬೌಲಿನಲ್ಲಿ ಪುಡಿ ಮಾಡಿರುವಂತಹ ಡ್ರೈ ಫ್ರೂಟ್ಸ್, ಖೋವಾ, ಸಕ್ಕರೆ ಪುಡಿ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತೊಂದು ಬೌಲಿನಲ್ಲಿ 4 ಚಮಚ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಹಾಲು ಹಾಗೂ ನೀರನ್ನು ಹಾಕಿ ಗಂಟಾಗದಂತೆ ಬೀಟ್ ಮಾಡಿಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಈ ಮಿಶ್ರಣವನ್ನು ಕಲಸಿಕೊಳ್ಳಿ. ಕಾದ ಹೆಂಚಿನ ಮೇಲೆ ದೋಸೆಯನ್ನು ಹಾಕಿ ಎರಡೂ ಕಡೆ ಬೇಯಿಸಿ. ನಂತರ ತಯಾರಾದ ದೋಸೆ ಮಧ್ಯೆ ಕೋವಾ ಮಿಶ್ರಣವನ್ನು ಇಟ್ಟು ಅದರ ಮೇಲೆ ಜೇನುತುಪ್ಪ ಹಾಕಿ ರೋಲ್ ಮಾಡಿ ಮತ್ತೆ ತವಾ ಮೇಲೆ ತುಪ್ಪ ಹಾಕಿ ಬೇಯಿಸಿದರೆ ಹನಿ ಖೋವಾ ರೋಲ್ಸ್ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ? ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ, ಆಮೇಲೆ ಟ್ರೈ ಮಾಡಿ. ಏನೋ ದೋಸೆ ಮಧ್ಯೆ ಪಲ್ಯ ಹಾಕೊಟ್ಟಿದ್ದೀನಿ ಅಂತ ಕೇಳ್ತಾ ಇದೆಯಾ? ಇಲ್ಲ, ಗೊತ್ತು, ಚೆನ್ನಾಗಿರುತ್ತೆ ಅಂತ. ಹೇಗಿದೆ?
ಆಹಾ ಸಮಥಿಂಗ್ ನೈಸ್ ರೈಟ್? ಬ್ಯೂಟಿಫುಲ್. ಸುಮ್ಮನೆ ಹೇಳ್ತಿದ್ಯಾ ಸ್ಕೋಪ್ ತಗೋತಾ ಇದೀಯಾ? ಸೂಪರ್, ಲವ್ಡ್ ಇಟ್. ಸಕ್ಕದಾಗಿ ಬೆಂದಿದೆ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಒಂದಕ್ಕೊಂದು. ಏನೋ ಮಾತೆ ಹೊರಡ್ತಲ್ಲ, ಸಕ್ಕದ, ನಿಜವಾಗ್ಲೂ ಸಕ್ಕದಾದೆ. ಅಲ್ಲೇ ಹೋಗ್ತದೆ ಮನ್ಸೆಲ್ಲ. ಏನಪ್ಪ ನೆಕ್ಸ್ಟ್ ಸ್ವೀಟು? ನೆಕ್ಸ್ಟು ಚಿಕ್ಕಿ, ಹ್ಮ್, ಪಾಪ್ಕಾರ್ನ್ ಚಿಕ್ಕಿ. ಈ ತಲೆ ಕೆರ್ಕೋಬೇಡ, ಇವಾಗ ಮಾಡೋಣ ಬೇಗ. ಏನೇನ್ ಬೇಕು ಪಾಪ್ಕಾರ್ನ್ ಚಿಕ್ಕಿಗೆ? ಇದಕ್ಕೆ ಜೋಳ, ಪಾಪ್ಕಾರ್ನ್ ಜೋಳ, ಸಕ್ಕರೆ, ತುಪ್ಪ, ಬೆಣ್ಣೆ ಹಾಗೂ ಸೋಡಾ. ಸೂಪರ್ ಸೂಪರ್ ಸೂಪರ್. ಈಗ ಫಸ್ಟು ಗ್ಯಾಸ್ ಆನ್ ಮಾಡು, ಎರಡು ಆನ್ ಮಾಡು. ಓ, ಇದಕ್ಕೆ ಸಕ್ಕರೆ ಹಾಕೋಬೇಕು. ಓಕೆ. ಇದಕ್ಕೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಹಾಕೋಬೇಕು. ಓಕೆ. ಸೊ ತೋರಿಸ್ತೀನಿ ತಡಿ. ಒಂದು ಸ್ಪೂನ್ ಕೊಡ್ತೀಯಾ? ಇದಕ್ಕೆ ಆಹಾ, ಮೊದಲಿಗೆ ಬೆಣ್ಣೆ ಹಾಕೋಬೇಕು. ಒಂದು ಚಮಚ ಆಗಷ್ಟು ಬಟರ್ ಪಾಪ್ಕಾರ್ನ್. ಬಟರ್, ಎಸ್. ಹಾಗೆ ಏನೇಳ ಪಾಪ್ಕಾರ್ನ್ ಜೋಳ. ಒಂದು ಸ್ಪ್ಯಾಚುಲಾ ಕೊಡ್ತೀಯಾ? ಯಾ. ಇದನ್ನ ಹಾ ಸ್ವಲ್ಪ ಹುರ್ಕೋಬೇಕು. ಅದು ಪಾಪ್ ಆಗಕ್ಕೆ ಶುರು ಆಗತ್ತಲ್ಲ, ಹಾ, ಆವಾಗ ಏನ್ ಮಾಡ್ಬೇಕು? ಒಂದು ಮುಚ್ಚಿಟ್ಬಿಡ್ಬೇಕು ನಾವು. ರೈಟ್ ರೈಟ್ ರೈಟ್, ಕರೆಕ್ಟ್ ಅಲ್ಲ? ಈಗ ಇದಕ್ಕೆ ಹಾ. ಸಕ್ಕರೆ. ಈಗ ನಾವು ಈ ಬಟ್ಲಲ್ಲಿ ಹ್ಮ್ 2 ಕಪ್ ಆಗಷ್ಟು ಪಾಪ್ಕಾರ್ನ್ ತಗೊಂಡ್ರೆ ಹ್ಮ್ 1/4 ಬಟ್ಲಾಗಷ್ಟು ಸಕ್ಕರೆ, ಅದ್ರ ಅಳತೆ. ಓಕೆ ಓಕೆ. ಈಗ ನಾವು 1/4 ಬಟ್ಲಾಗಷ್ಟು ಸಕ್ಕರೆ ತಗೊಳ್ಳೋಣ. ಆಹಾ, 1/4 ಬಟ್ಲು. ಕೊಡು. 1/4 ಬಟ್ಲು ಸಕ್ಕರೆ ಹಾಕಿದ್ರಿ ಅಲ್ವಾ? ಹೌದು, 1/4 ಬಟ್ಲು ಸಕ್ಕರೆ. ಓಕೆ. ಇದಕ್ಕೆ ನಾವು ನೀರ್ ಹಾಕದೆ ಕರಗಿಸ್ಬೇಕು. ಅಯ್ಯೋ, ಹೌದು. ನಾನು ಸುಮ್ಮನೆ ಹಿಂಗೆ ಹಾಕ್ಬಿಡ್ತಿದ್ದೆ ಈಗ ಪಾಕ ಅಂದ ತಕ್ಷಣ. ಈಗ ನೋಡು, ಜೋಳ ಪಾಪ ಶುರು ಆಗತ್ತೆ. ಓಕೆ. ಸ್ವಲ್ಪ ದೊಡ್ಡ ಉರಿ ಮಾಡಿದ್ಯಾ? ಹಾ. ಇದು ಕುಕ್ಕರ್ ಪ್ಯಾನ್ ಇದೆಯಲ್ಲ, ಅದ್ರೊಳಗೂ ಮಾಡ್ಕೋಬಹುದು. ಓ ಸೂಪರ್. ನಾವು ಯೂಶಲಿ ಮೈಕ್ರೋವೇವ್ ಅಲ್ಲಿ ಇಟ್ಬಿಡ್ತೀವಿ, ಸೊ ಓಕೆ, ಪಡಪಡ ಅಂತ ಆಗ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಮಾಡ್ಬೋದಿತ್ತು, ಆದ್ರೆ ಕೆಲವರು ಹಾ ಅದು ಸರಿ, ನಾನು ಹೇಳಿದ್ ನಾನು ಮಾಡೋದು ಅಂತ. ಓಕೆ, ನೋಡಿ ಈ ತರ. ಹಾ, ಮೊದಲು ದೊಡ್ಡ ಉರಿಯಲ್ಲಿ ಹುರ್ಕೋಬೇಕು. ಈ ಸ್ಪ್ಯಾಚುಲಲ್ಲಿ ಒಂಚೂರು ಇದು ತಿರುಗಿಸ್ತೀಯಾ? ಯಾ. ಸಕ್ಕರೆ ಕ್ಯಾರಮಲೈಸ್ ಆಗಿ ಕರಗಬೇಕದು. ಹಾ, ಈಗ ಪಾಪ್ ಆಗ್ತಿದೆ ಇದು. ಮುಚ್ಚಿಬಿಡೋಣ ಇದನ್ನ. ಓಕೆ ಓಕೆ. ವೀಕ್ಷಕರೇ, ಪಾಪ್ಕಾರ್ನ್ ಪಾಪ್ ಆಗ್ಬೇಕು, ಸಕ್ಕರೆ ಪಾಕ ಆಗ್ಬೇಕು. ಅಲ್ಲಿ ತನಕ ನೀವು ನಾವು ಇಬ್ರು ಕಾಯ್ಬೇಕು. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ನಮ್ಮ ನಿಮ್ಮ ನೆಚ್ಚಿನ ಮನೆ ಅಡುಗೆ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮನೆ ಅಡುಗೆ. ನೋಡಿ, ಸಕ್ಕರೆ ಪಾಕ ಈ ಕಡೆ ಇಟ್ಕೊಂಡಿದ್ದೀನಿ. ಪಾಪ್ಕಾರ್ನ್ ಆಗಿದೆ. ಸೊ ಇದನ್ನ ನೀನ್ ಪುಡಿ ಮಾಡ್ಕೊಡ್ತೀಯ ನಂಗೆ? ಶೋರ್. ಇದು ಒಂಚೂರು ಮುಚ್ತಾ ಇರು. ಹಾ, ಇದು 2 ಬೌಲ್ ಆಗಷ್ಟು ಆಗಿರೋ ಪಾಪ್ಕಾರ್ನ್. ಓಕೆ ವೀಕ್ಷಕರೇ, ಇನ್ನೊಂದ್ಸಲ ಹೇಳ್ತಾ ಇದೀವಿ, ಸಕ್ಕರೆಗೆ ಒಂದು ತೊಟ್ಟು ನೀರು ಸೋಕಿಸ್ಬೇಡಿ, ಹಾಗೆ ಪಾಕ ಆಗಕ್ ಬಿಡಿ. ಮತ್ತೆ 2 ಬೌಲ್ ಆಗಷ್ಟು ಹಾಕೊಂಡ್ರೆ ಸಾಕು. ನೋಡಿ ಸಾಕಾ? ಹಾ ಸಾಕು. ಬೇಗ ಮಿಕ್ಸಿಗೆ ಹಾಕೊಂಡ್ ಬರ್ತೀಯ ನೀನು? ಓ, ಕೊಡಿ 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 ಕೊಡಿ. ಬೇಗ ಮಿಕ್ಸಿಗೆ ಹಾಕೋ. ಓಕೆ ಓಕೆ. ಫುಲ್ ನುಣ್ಣಗೆ ಪುಡಿ ಮಾಡಬೇಕಾ? ಹೌದು, ಸಾಕು. ಈಗ ಓಕೆ, ಇದಕ್ಕೆ 1 ಚಮಚ ಆಗಷ್ಟು ತುಪ್ಪ. ಚಮಚ ಕೊಡು. ಹಾ, ಚೂರು ತುಪ್ಪ. ಓಕೆ.
ಹಾಗೂ ಮ್ಹೂ. ಇದು ಆಫ್ ಮಾಡಿ. ಆಫ್ ಮಾಡೋದಾ ಸಾಕಾ? ಚಿಟಿಗೆ ಸೋಡಾ ಓಕೆ. ಮತ್ತೆ ಇದು ಪಾಪ್ಕಾರ್ನ್. ಓಕೆ ಓಕೆ ನಾವೇನು ಮಾಡ್ಕೊಂಡಿದ್ದು ಆ ಪಾಪ್ಕಾರ್ನ್. ಮನೆಗೊಂದು ಚೂರು ತುಪ್ಪ ಸವರ್ಕೊಡು ಬೇಗ. ಓಕೆ. ಇದೇನಂದ್ರೆ ಭಾರಿ ಅರ್ಜೆಂಟ್ ಸ್ವೀಟ್ ಇದು. ತುಪ್ಪ ತುಪ್ಪ ಕುಡಿ ನಮ್ಮ ಮಾಡ್ತೆ ಅದು ನಾನು ಹೋಗ್ತೀನಿ. ಮುಚ್ಚು ಬೇಗ. ಭಾರಿ ರಿಸ್ಕಿ ಸ್ವೀಟ್ ಇದು. ಹಂಗೆ ಅನ್ಕೊಡ್ರೆ ಹಾಗೆ. ಏನು ನೀವು ಟೆನ್ಷನ್ ಕೊಡ್ತೀರಪ್ಪ ತುಂಬಾ. ಯಾಕೆ ಏನು ಟೆನ್ಷನು ಇಲ್ಲ. ನೋಡು ಇದಾಗಿದೆ ಅಲ್ಲ ಹಿಂಗೆ. ಹಾಂ ಅಷ್ಟೇ ಅಷ್ಟೇ. ಇದನ್ನ ಹ್ಞೂ ಫುಲ್ ಕೀಸ್ ಆದ್ಮೇಲೆ ಇದ್ರ ಮೇಲೆ ಹಾಕೋಬೇಕು. ಹಾಂ ಇದು ಹೀಗೆ ಇಮಿಡಿಯೇಟ್ ಆಗಿ ಸ್ಪ್ರೆಡ್ ಮಾಡ್ಬಿಡ್ಬೇಕು. ಓಕೆ. ಸ್ಪ್ರೆಡ್ ಮಾಡಾದ್ಮೇಲೆ ಇದು ಸ್ವಲ್ಪ ತಣಿಬೇಕು. ಓಕೆ. ಬೇಕಾದಲ್ಲಿ ನಾವು ಇದ್ರ ಮೇಲೆ ಡ್ರೈ ಫ್ರೂಟ್ಸು ಹಾಕೋಬಹುದು. ಇಟ್ಕೋಬಹುದು. ಓಕೆ. ಹನಿ ಕೋವಾ ರೋಲ್ ಉಳಿದಿರೋ ಡ್ರೈ ಫ್ರೂಟ್ಸ್ ಪೌಡರ್. ಡ್ರೈ ಫ್ರೂಟ್ಸ್ ಪೌಡರ್ ಚೂರ್ ಹಾಕ್ಬಿಟ್ಟು ಹ್ಞೂ ತಣಿಯಕ್ ಬಿಡ್ಬೇಕು ಇದನ್ನ. ಓಕೆ. ಓ ತಣದ ಮೇಲೆ ಕಟ್ ಆಗ್ಬೇಕಾ? ಹೌದು, ತಣದ ಮೇಲೆ ಕಟ್ ಮಾಡಬೇಕು. ಮತ್ತೇನಂದ್ರೆ ಇದು ಪೀಸಸ್ ಚೌಕ ಮಾಡಿಡೋಣ. ಹಾಂ ಓಕೆ. ಅವಾಗ ಈಸಿಯಾಗಿ ಹೌದು. ಬ್ರೇಕ್ ಮಾಡ್ಬೋದು. ಲಟ್ಟಣಿಗೆ ಕೊಡ್ತೀಯ ಒಂಚೂರು. ಏನಂದ್ರೆ ತುಂಬಾ ಬಿಸಿ ಇದೆ, ಇವಾಗ ಕಟ್ ಮಾಡೋಣ ಬೇಡ. ಓಕೆ. ಈ ತರ ಹಿಂಗ್ ಮಾಡಿಬಿಡೋಣ. ಸೂಪರ್. ಇದು ಎಷ್ಟು ದಿನ ತನಕ ಇಡ್ಬೋದು ಪ್ರತಿಮಾ? ಇದು ಒಂದು ತಿಂಗಳ ಮೇಲೆ ಇಡ್ಬೋದು. ಯಾಕಂದ್ರೆ ಏನು ನಾವು ನೀರೇ ಮುಟ್ಸಿಲ್ಲ ಅಲ್ವಾ. ಬರೀ ಸಕ್ಕರೆ ಪಾಕ ಅಂಡ್ ಪಾಪ್ಕಾರ್ನು. ಹೌದು. ನೋಡು ಈ ತರ ಹಿಂಗೆ ಸುಮ್ಮನೆ ಚೌಕ ಮಾಡಿಟ್ಬಿಡೋಣ. ಹಾಂ ಹಾಂ ಓಕೆ. ಸೊ ಹಿಂಗ್ ಮಾಡ್ಬಿಟ್ಟು ಹಾಂ ತಣಿಯಕ್ ಬಿಟ್ಬಿಡೋಣ. ಸರಿ ಸರಿ. ಅಂಡ್ ಪಾಪ್ಕಾರ್ನ್ಸ್ ಯೂಶಲಿ ಫ್ಲೇವರ್ಸ್ ಅಲ್ಲಿ ಬರಲ್ಲ, ಸ್ವೀಟ್ ಪಾಪ್ಕಾರ್ನ್ಸ್ ಅವೆಲ್ಲ ಏನು ಇಲ್ಲ, ಇದು ನಾನು ಸಪ್ಪೆ ಪಾಪ್ಕಾರ್ನ್ ಅಂದ್ರೆ ಏನು ಫ್ಲೇವರ್ ಆಡ್ ಮಾಡದೇ ಇರೋ ಅಂತ ಪಾಪ್ಕಾರ್ನ್ ತಗೊಂಡಿದ್ದೀರಾ? ಹೌದು. ಸೊ ನಾವು ಇದನ್ನ ಶೇಪ್ನ ಬೇಕಾದ್ರೆ ಇನ್ನು ಇದು ಮಾಡ್ಕೋಬಹುದು. ಓಕೆ. ಬಟ್ ಏನಂದ್ರೆ ಇದು ತಣದ ಮೇಲೆ ನಾವು ತೆಗಿಯಕ್ಕಾಗೋದು ಅಲ್ಲಿವರೆಗೂ ವಿಲ್ ಹ್ಯಾವ್ ಟು ವೇಟ್. ಸೂಪರ್. ಸಾಕಲ್ವಾ ನಿಂಗೆ? ಓ ಬೇಕಾದಷ್ಟು. ಆಕ್ಚುಲಿ ಒಂದ್ ಸಾಕಿತ್ತು. ತಗೋ ಪಾಪ್ಕಾರ್ನ್ ಚಿಕ್ಕಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಓಕೆ. ಪಾಪ್ಕಾರ್ನ್ ಚಿಕ್ಕಿ ಟೇಸ್ಟ್ ಮಾಡ್ತೀನಿ. ಓ ಸಖತ್ತಾಗಿ ಬಂದಂಗಿದೆ. ಆದ್ರೆ ಅದಕ್ಕೂ ಮುಂಚೆ ಪಾಪ್ಕಾರ್ನ್ ಚಿಕ್ಕಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬಂದ್ಬೇಡಿ. ಪಾಪ್ಕಾರ್ನ್ ಚಿಕ್ಕಿ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಬೆಣ್ಣೆ ಹಾಕಿ ಪಾಪ್ಕಾರ್ನ್ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ನಂತರ ಈ ಪಾತ್ರೆಯನ್ನು ಮುಚ್ಚಿಟ್ಟು ಬಿಡಿ. ನಂತರ ಒಂದು ಪ್ಯಾನಿನಲ್ಲಿ ಸಕ್ಕರೆ ಹಾಕಿ ನೀರು ಹಾಕದಂತೆ ಸಕ್ಕರೆ ಪಾಕ ಮಾಡಿಕೊಳ್ಳಿ. ಸಕ್ಕರೆ ಕರಗಿದ ನಂತರ ಚಿಟಿಕೆ ಸೋಡಾ ಹಾಗೂ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮಿಕ್ಸಿ ಜಾರಿಗೆ 2 ಕಪ್ ಪಾಪ್ಕಾರ್ನ್ ಅನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಸಕ್ಕರೆ ಪಾಕಕ್ಕೆ ಈ ಪುಡಿ ಮಾಡಿದ ಪಾಪ್ಕಾರ್ನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಪಾತಿ ಮಣೆಯ ಮೇಲೆ ತುಪ್ಪ ಸವರಿ ಪಾಪ್ಕಾರ್ನ್ ಮಿಶ್ರಣ ಹರಡಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಪುಡಿಯನ್ನು ಉದುರಿಸಿ ತಣ್ಣಗಾದ ನಂತರ ಕಟ್ ಮಾಡಿದರೆ ಪಾಪ್ಕಾರ್ನ್ ಚಿಕ್ಕಿ ಸವಿಯಲು ಸಿದ್ಧ. ಸೊ ಚಿಕ್ಕ ಪೀಸ್ ಮುರ್ಕೊಂಡಿದ್ದೀನಿ. ಓಕೆ. ಹೇಗಿದೆ? ಕ್ರಂಚಿ ಆಗಿದೆ ತಾನೆ? ಫಸ್ಟ್ ಹಾಕಿದಾಗ ಸಾಫ್ಟ್ ಇತ್ತು, ಆಮೇಲೆ ಕ್ರಂಚಿ. ಸಕ್ಕತ್ತಾಗಿದೆ. ಸೂಪರ್. ಯಾ ಪಾಪ್ಕಾರ್ನ್ ಟೇಸ್ಟ್ ಇದೆ. ಪಾಪ್ಕಾರ್ನ್ ಆರಾಮಾಗಿ ಗೊತ್ತಾಗುತ್ತೆ. ಹೌದಲ್ಲ? ಥ್ಯಾಂಕ್ ಯು ಸೋ ಮಚ್. 2 ಒಳ್ಳೊಳ್ಳೆ ಸ್ವೀಟ್ ಮಾಡ್ಕೊಟ್ಟಿದ್ದು ನಮ್ಮ ಸ್ವೀಟ್ ಪ್ರತಿಮೆಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಬಾಯ್. ಫೋನ್ ಮಾಡ್ತೀನಿ. ಓಕೆ ಶ್ಯೂರ್, ಬಾಯ್. 2 ದಮ್ದಾರ್ ಸ್ವೀಟ್ಸ್ ನೋಡಿದ್ಮೇಲೆ 2 ಖಾರನೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ಆದರೆ ನಮ್ಮಲ್ಲಿ ಬರೋ ಗೆಸ್ಟು ಖಾರ ಮಾಡ್ಕೊಡ್ತಾರಾ, ಸ್ವೀಟ್ ಮಾಡ್ಕೊಡ್ತಾರಾ, ಚಾಟ್ ಮಾಡ್ಕೊಡ್ತಾರಾ ಗೊತ್ತಿಲ್ಲ. ಅವ್ರ ಜೊತೆ ಚಿಟ್ ಚಾಟ್ ಮಾಡ್ಕೊಂಡು ಏನೇನು ಮಾಡ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ, ಆದರೆ ಈ ಬ್ರೇಕ್ನ ನಂತರ. ಸೊ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟಾಣಿ ವಿರಾಮ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮನೆ ಅಡುಗೆ. ವೀಕ್ಷಕರೇ,
ಇವತ್ತು ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಇರುವಂತಹ ಆರ್ಟಿಸ್ಟ್ ಹೆಸರು ಯಮುನಾ ಶ್ರೀನಿಧಿ ಅಂತ. ಈಕೆ ಇತ್ತೀಚೆಗಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ತಗೊಂಡಿದ್ದಾರೆ. ಬಟ್ ಇವರು ಸಿಕ್ಕಾಪಟ್ಟೆ ಒಳ್ಳೆ ಡಾನ್ಸರ್ ಅಂತ ಕೂಡ ನಾವು ಕೇಳಿದ್ದೀವಿ. ಅವರು ನಮ್ಮ ಜೊತೆನೇ ಇಲ್ಲಿ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಬೇಕಾಗಿದೆ. ಸೊ ಇಟ್ಸ್ ವೆರಿ ನೈಸ್ ಮೀಟಿಂಗ್ ಯು ಹಿಯರ್. ನಮಸ್ಕಾರ. ನಮಸ್ತೆ. ಎಲ್ಲ ಸುವರ್ಣ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ಸೊ ಏನು ನಡೀತಾ ಇದೆ ಇವಾಗ ಪ್ರಾಜೆಕ್ಟ್ಸ್ ನಿಮ್ಮ ಇದರಲ್ಲಿ? ಇವಾಗ ಸದ್ಯಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಮತ್ತು ನಾನು ಕ್ಲಾಸಿಕಲ್ ಡಾನ್ಸರ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸಸ್ ಕೂಡ ಕೊಡ್ತಾ ಇರ್ತೀನಿ. ಓ ವಾವ್. 16 ವರ್ಷ ಅಮೆರಿಕಾದಲ್ಲಿದ್ದು ಈಗ 1.5 ವರ್ಷ ಅಷ್ಟೇ ಆಗಿದೆ ಭಾರತಕ್ಕೆ ವಾಪಸ್ ಬಂದು. ಸೊ ಭಾರತಕ್ಕೆ ವಾಪಸ್ ಯಾಕೆ ಬಂದ್ರಿ? ಅದು ನಮ್ಮ ಮನೆಯವ್ರಿಗೆ ಮೊದಲಿಂದನೂ ಇದ್ದಿದ್ದಂಥ ಒಂದು ಕನಸು. ವಾಪಸ್ ಹೋಗೋದಕ್ಕಿಂತ ಮುಂಚೆನೇ ಅವ್ರು ಡಿಸೈಡ್ ಮಾಡಿದ್ರು ವಾಪಸ್ ಹೋಗ್ತೀನಿ ಅಂತ. ನಾನು ಅವ್ರನ್ನ ಅಲ್ಲೇ ಮೀಟ್ ಮಾಡಿದ್ದು. ಸೊ ನನಗೆ ಪ್ರಪೋಸ್ ಮಾಡೋಕ್ಕೆ ಮುಂಚೆನೂ ಅವ್ರು ಅದನ್ನೇ ಕೇಳಿದ್ದು, ನಾನು ವಾಪಸ್ ಒಂದಿನ ಭಾರತಕ್ಕೆ ವಾಪಸ್ ಹೋಗ್ತೀನಿ, ನೀನು ರೆಡಿ ಇದೆಯಾ ಬರೋಕ್ಕೆ ಅಂತ. ನಾನು ಅನ್ಕೊಂಡೆ ಎಲ್ಲರೂ ಇಲ್ಲಿಂದ ಹೋಗೋ ಭಾರತೀಯರಲ್ಲೂ ಹೇಳೋ ಮಾತು ಅದೇ. ಯಾವುದೇ ದೇಶಕ್ಕೆ ಹೋದ್ರೆ ಇಲ್ಲ ನಾನು ಹೊರಟೋಗ್ಬಿಡ್ತೀನಿ, ಓದಿದ ನಂತರ ಹೊರಟೋಗ್ಬಿಡ್ತೀನಿ ಅಥವಾ ಈ ಕೆಲಸ ಆದ ತಕ್ಷಣ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಅನ್ಕೊಂಡೆ ಇವರು ಹಾಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಬರ್ತೀನಿ ಅಂತ ಹೇಳಿದೆ. ಇಷ್ಟೊಂದು ಸೀರಿಯಸ್ ಆಗಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೂ ಆಸೆ ಇತ್ತು ವಾಪಸ್ ಬರೋಕ್ಕೆ. ಪಾಸ್ಟ್ 2-3 ಇಯರ್ಸಿಂದ ಅವರು ತುಂಬಾ ಸ್ಟ್ರಾಂಗ್ ಆಗಿ ಅದನ್ನು ಪರ್ಸ್ಯೂ ಮಾಡಿದ್ರು. ಲಾಸ್ಟ್ ಇಯರ್ ವಾಪಸ್ ಬಂದ್ವಿ. ವಂಡರ್ಫುಲ್. ವೆರಿ ನೈಸ್ ದಟ್ ಯು ಕೇಮ್ ಬ್ಯಾಕ್. ಇಲ್ಲೊಂದು ದೊಡ್ಡ ಪ್ರಪಂಚ ಇಂಡಸ್ಟ್ರಿ ಕಾದಿತ್ತು ನಿಮಗೆ ಅನ್ಸುತ್ತೆ. ಏನ್ ಮಾಡ್ಕೊಡ್ತೀರಾ ಇವತ್ತು ನಮಗೋಸ್ಕರ? ಇವತ್ತು ಇಟಾಲಿಯನ್ ಪಾಸ್ತಾ ಮಾಡ್ತೀನಿ ನಾನು. 2 ಇಟಾಲಿಯನ್ ಡಿಶ್ ಮಾಡ್ತೀನಿ. 2 ಇಟಾಲಿಯನ್? 2 ಇಟಾಲಿಯನ್. ಸೂಪರ್. ಪಾಸ್ತಾ ಮತ್ತೆ ಗಾರ್ಲಿಕ್ ಬ್ರೆಡ್. ಓಕೆ. ಸೊ ಪಾಸ್ತಾ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀರಾ? ಪಾಸ್ತಾ ಮತ್ತೆ ಕ್ಯಾಪ್ಸಿಕಮ್, ಈರುಳ್ಳಿ, ಗ್ರೇಟೆಡ್ ಚೀಸ್, ಬೆಳ್ಳುಳ್ಳಿ, ಫ್ರೆಶ್ ಕ್ರೀಮ್, ಟೊಮೆಟೊ ಪೇಸ್ಟ್, ಆಮೇಲೆ ಚಾಪ್ ಟೊಮೆಟೊನು, ಮತ್ತು ಆಲಿವ್ ಆಯಿಲ್, ಉಪ್ಪು, ಮತ್ತು ಇಟಾಲಿಯನ್ ಸೀಸನಿಂಗ್, ಬೇಸಿಲ್ದು. ಓಕೆ. ಸಾಕಷ್ಟು ಡೌಟ್ಸ್ಗಳಿದೆ ನನಗೆ ಆಲ್ರೆಡಿ. ನಾವು ಎಲ್ಲ ನಮ್ಮ ಭಾರತದಲ್ಲೇ ದೊರಕಿರುವಂಥ ಸಾಮಾನಿದು. ಸೊ ಇವಾಗ ನಿಮ್ಮೆಲ್ಲವೂ ಸಿಗುತ್ತಲ್ಲ. ಹೌದು. ಹಾಂ, ಈಗ ಮೊದಲಿಗೆ ನಾವು ಪಾಸ್ತಾನ ಬೇಯಿಸ್ಕೊಂಡ್ಬಿಟ್ಟು ಅದನ್ನ ಸೋಸಿ ಇಟ್ಕೊಂಡ್ಬಿಡೋಣ. ಸೊ ನಾನು ನಿಮ್ಗೊಂದು ಪ್ಯಾನ್ ಕೊಡ್ತೀನಿ, ಸಾಕಲ್ಲ ಇದು? ಹಾಂ, ಸ್ವಲ್ಪ ನೀರು ಹಾಕ್ಕೊಂಡು ಆನ್ ಮಾಡ್ತೀನಿ. ನೀರು ಹಾಕ್ಲಾ ಅದಕ್ಕೀಗ? ನೀರು ಹಾಕಿ. ಎಷ್ಟೊತ್ತಾಗ್ಬೋದು ಪಾಸ್ತಾ ಯೂಶಲಿ ಬೇಯಕ್ಕೆ? 15ರಿಂದ 20 ನಿಮಿಷ ಅಂತ. ಇದು ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ರೀತಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಡೋಣ. ಓಕೆ. ಅದು ಬೇಯ್ಕೊಳ್ಳಿ. ನೀರು ಸಾಕಾಗತ್ತಲ್ಲ? ಸಾಕಾಗತ್ತೆ. ಓಕೆ. ಸೊ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಆಗಿದ್ದು? ಸೆಡ್ ಯು ಆರ್ ಅ ಡಾನ್ಸರ್ ಅಂಡ್ ಇಲ್ಲಿ ಬರ್ತಿದ್ದ ಹಾಗೆ ಆಪರ್ಚುನಿಟಿ ಹೇಗೆ ಬಂತು ಅಂಡ್ ಹೌ ಡಿಡ್ ಯು ಸ್ಟಾರ್ಟ್ ಆಫ್? ನನಗೆ ಕಿರುತೆರೆಗೆ ಬರ್ಬೇಕಂತೇನು ಪ್ಲಾನ್ಸ್ ಇರಲಿಲ್ಲ. ಅದು ಅಶ್ವಿನಿ ನಕ್ಷತ್ರಕ್ಕೆ ಕ್ಯಾಸ್ಟಿಂಗ್ ಹುಡುಕುವಾಗ ನನ್ನೊಬ್ರು ಫ್ರೆಂಡ್ ಅಲ್ಲಿ ಇದ್ದವರು, ಆ ಟೀಮ್ನಲ್ಲಿ ಇದ್ದವರು, ಇನ್ನು ಅವ್ರು ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದಂಥ ರೋಲ್ಗೆ ನನ್ನ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ನನ್ನನ್ನು ಕೇಳಿದ್ರು. ನಾನು ಹೋದೆ. ನಾನು ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ, ಗ್ಯಾರಂಟಿ ಇರಲಿಲ್ಲ ನನಗೆ ಒಪ್ಕೊಳ್ತೀನೋ ಇಲ್ವೋ ಅಂತ ಗ್ಯಾರಂಟಿ ಇರಲಿಲ್ಲ. ಆದರೆ ಹೋದ್ವಿ. ಮಾಡಿ ಅಂತ ಕೇಳಿದ್ರು. ಆಯಿತು, ಒಂದು ಇದನ್ನ ಟ್ರೈ ಮಾಡಿ ನೋಡೋಣ. ಎನಿವೇ ಈಗ ಭಾರತದಲ್ಲಿ ಇದೀವಲ್ಲ. ಆಡಿಷನ್ ಥರ. ಆ್ಯಕ್ಚುಲಿ ಅದು ಆಡಿಷನ್ ಇಲ್ಲ, ಕರೆದ್ರು ಅಷ್ಟೇ, ಅಲ್ಲೇ ಸೆಟ್ ಮಾಡಿದ್ರು. ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾಯ್ತು. ಹಾಗೆ ಬಂದಿದ್ದೀನಿ. ಹೌ ಇಸ್ ಇಟ್? ಹೆಂಗಿತ್ತು ಮೊದಲನೇ ಸಲ ಕ್ಯಾಮ್ರಾ ಫೇಸ್? ಸಿ, ಆಕ್ಟಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಡ್ಯಾನ್ಸ್ ಇಸ್ ಡಿಫ್ರೆಂಟ್ ಅಲ್ವಾ? ಸತ್ಯ ಹೇಳಬೇಕಂದ್ರೆ ನಿಮಗೆ ಡೈರೆಕ್ಟರ್ಗೆ ತುಂಬ ಕಷ್ಟ ಆಗಿದ್ದು ನಮ್ದೆಲ್ಲ ಡ್ಯಾನ್ಸ್ ಮೂಮೆಂಟ್ಸ್ ಇರುತ್ತೆ. ತುಂಬ ಡ್ಯಾನ್ಸರ್ಸ್ಗೆ ನೋಡಿ, ಇವಾಗ 17-18 ವರ್ಷ ನಾವು ಡ್ಯಾನ್ಸ್ ಮಾಡ್ಕೊಂಡು ಬಂದಿರ್ತೀವಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಮ್ಯಾನರಿಸಮ್ಸ್ ಹೋಗಲ್ಲ ಡಾನ್ಸರ್ಸ್ಗೆ. ಇರು ಬಂದೆ ಅಂತ ನೀವು ಹೇಳ್ತೀವಿ, ನಾವು ಇರು ಬಂದೆ ಅಂತ ಇಮಿಡಿಯೇಟ್ಲಿ ಕೈ ಬರುತ್ತೆ, ಹೋಗ್ಬೇಡ ಅಂತ ಹಿಂಗೆ ಬರುತ್ತೆ. ಅದು ಡೈರೆಕ್ಟರ್ಗೆ ತುಂಬ ಕಷ್ಟ ಆಗುವಂಥ ವಿಚಾರ. ಕೈ ಯೂಸ್ ಮಾಡಬೇಡಿ, ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಡ್ಯಾನ್ಸ್ ಮಾಡಿದಾಗ. ಹೌದು, ಇದು ಡಾನ್ಸ್ ಡ್ರಾಮಾ ಅಲ್ಲ, ಇದು TV ಸೀರಿಯಲ್ ಅಂತ. ಅದೊಂದು ನನಗೆ ಕಷ್ಟ ಆಗಿದ್ದು. ಅದು ಬಿಟ್ಟರೆ ಇನ್ನು ನಮಗೆ ಎಕ್ಸ್ಪ್ರೆಷನ್ಸ್ ಕಷ್ಟ ಆಗಲ್ಲ ಡಾನ್ಸರ್ಸ್ಗೆ. ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದೆ ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ. ಹೇಗೆ ಇವಾಗ ಪರವಾಗಿಲ್ಲ. ಇದು ಬೇಯೋ ಹೊತ್ತಿಗೆ ನಾವು ಆಕ್ಚುಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡ್ಬೋದು ಅನ್ಸುತ್ತೆ. ಖಂಡಿತ. ವೀಕ್ಷಕರೇ, ಪಾಸ್ತಾ ಬೇಯಬೇಕಾಗಿದೆ, ಅದಕ್ಕೊಂದು ಸ್ವಲ್ಪ ಹೊತ್ತು ಬೇಕಾಗಿದೆ. ಸೊ ಅದಕ್ಕೂ ಮುಂಚೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ದಿಸ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಅಡುಗೆ ಮನೆ ಅಡುಗೆ. ಸೊ ಈ ಪಾಸ್ತಾ ಬೆಂದಿತ್ತು ವೀಕ್ಷಕರೇ. ಸೊ ನಾವು ತುಂಬ ಬೇಯಿಸಕ್ಕೆ ಹೋಗಲಿಲ್ಲ, ಅದನ್ನ ಎಷ್ಟು ಬೇಕೋ ಅಷ್ಟು ಬೇಯಿಸಿದ್ದೀವಿ ಆ್ಯಂಡ್ ನೀರು ಬಸ್ದಿಟ್ಕೊಂಡಿದ್ದೀವಿ. ಸೊ ಇಷ್ಟು ರೆಡಿ ಇದೆ. ನೆಕ್ಸ್ಟ್ ಏನು ಅಂತ ನೀವೇ ಹೇಳಬೇಕು. ಓಕೆ, ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ದೊಡ್ಡ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಹೇಳ್ತೀವಿ, ಅದನ್ನ ಮಾತ್ರ ಹುರಿದು ಬೇರೆ ಸೆಪರೇಟ್ ಆಗಿ ಇಟ್ಕೊಂಡ್ಬಿಡೋಣ. ಓಕೆ. ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಅಲ್ವಾ? ಮೈಸೂರು. ಮೈಸೂರು ನಮ್ಮೂರು. ಓಕೆ, ನಮ್ಮೂರ್ನವ್ರು ನೀವು? ನೀವು ಮೈಸೂರಾ? ಗುಡ್. ಮೈಸೂರು. ಅಮೆರಿಕಾಗೆ ಹೋಗೋವರೆಗೂ ಮೈಸೂರೇ. ಅಮೆರಿಕಾಗೆ ಹೋಗಿದ್ ಯಾಕೆ ಅಥವಾ ಯಾವಾಗ? ಅಮೆರಿಕಾದಲ್ಲಿ ನಾರ್ತ್ ಅಮೆರಿಕನ್ ಟೆಂಪಲ್ ಅಸೋಸಿಯೇಷನ್ ಅಂತ ಭಾರತೀಯರು ಸೇರ್ಕೊಂಡು ಒಂದು ಟೆಂಪಲ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಓಕೆ. ಸುಮಾರು ಒಂದು 24 ದೇವಸ್ಥಾನಗಳಿದೆ ಅಲ್ಲಿ, ಮೇಜರ್ ದೊಡ್ಡ ದೊಡ್ಡ ದೇವಸ್ಥಾನಗಳು. ಇವಾಗ ಇನ್ನೂ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಎವ್ರಿ ಇಯರ್ ಆರ್ಟಿಸ್ಟ್ಗಳನ್ನ ಕರೆಸ್ಬಿಟ್ಟು ಆ ಆರ್ಟಿಸ್ಟ್ ಎಲ್ಲಾ ದೇವಸ್ಥಾನಗಳಿಗೂ ಟೂರ್ ಮಾಡಿ ಪರ್ಫಾರ್ಮ್ ಮಾಡ್ತಾರೆ. ಇವಾಗ ಹ್ಯೂಸ್ಟನ್ ಅಲ್ಲಿ ಮೀನಾಕ್ಷಿ ದೇವಸ್ಥಾನ ಇದೆ, ಮೀನಾಕ್ಷಿ ಅಮ್ಮನ ಮೇಲೆ ನಾವು ಭರತನಾಟ್ಯ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಪಿಟ್ಸ್ಬರ್ಗಿಗೆ ಹೋದ್ರೆ ತಿರುಪತಿ ತಿಮ್ಮಪ್ಪ. ಸೊ ಈಗ ಎಲ್ಲ ದೇವಸ್ಥಾನದಲ್ಲೂ ಪರ್ಫಾರ್ಮ್ ಮಾಡೋಕ್ಕೆ ಆರ್ಟಿಸ್ಟ್ಗಳನ್ನ ಕರೆಸ್ಕೊಳ್ತಾರೆ. 1997ರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು. 97ರಲ್ಲಿ. ಸೊ ನಾನು ನಮ್ಮ ತಾಯಿಯವರು ಆವಾಗ ನಾವು ಆ ಸಂದರ್ಭದಲ್ಲಿ ಅಮೆರಿಕಾಗೆ ಹೋಗಿದ್ದು. And you settled down there? ಅಲ್ಲೇ 6 ತಿಂಗಳು ಇದ್ದು ವಾಪಸ್ ಬಂದಿದ್ದೆ. ನಂತರ ಏನಾಯ್ತು, ಮತ್ತೆ ಕರೆಸ್ಕೊಂಡ್ರು, ಇನ್ನು ಕೆಲವು ಪರ್ಫಾರ್ಮೆನ್ಸಸ್ ನಿಮ್ದು ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಯೂನಿವರ್ಸಿಟಿ ಆಫ್ ಹ್ಯೂಸ್ಟನ್ ಅಲ್ಲೂ ಒಂದು ಆಫರ್ ಬಂತು, ಆಸ್ ಎ ಎಕ್ಸ್ಚೇಂಜ್ ಸ್ಟೂಡೆಂಟ್ ನೀವು ನಮ್ಮ ಯೂನಿವರ್ಸಿಟಿಗೆ ಬರಬೇಕು ಅಂತ. ಸೊ ಅಲ್ಲಿ ಹೋಗಿ 2 ವರ್ಷ ಸ್ಟಡಿ ಮಾಡೋ ಅಷ್ಟರಲ್ಲಿ ನಾನು ಶ್ರೀನಿಧಿ ಅವ್ರನ್ನ ಭೇಟಿ ಮಾಡಿದೆ. ಫಸ್ಟ್ ಟೈಮ್ ಹೋದಾಗಲೇ ನಾನು ಶ್ರೀನಿಧಿ ಅವ್ರನ್ನ ಭೇಟಿ ಮಾಡಿದೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಆಯಿತು. ಅವರು ಕೆಲವು ಪ್ರೋಗ್ರಾಮ್ಸ್ ಅರೇಂಜ್ ಮಾಡಿದ್ರು ಅವ್ರ ಯೂನಿವರ್ಸಿಟಿನಲ್ಲಿ. ದೆನ್ ಪ್ರಪೋಸ್ ಮಾಡಿದ್ರು, ಮೈಸೂರಿಗೆ ಬಂದು ಮದುವೆ ಆದ್ವಿ. ಸೊ ಮತ್ತೆ ಹೋದೆ. ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಹೌದು, ಹಾಗೆ ಆಯ್ತು. ಸೊ ವಾಟ್ ಇಸ್ ಹಿ? ಅವ್ರು ಏನು ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಈಸ್ ಅ ಗ್ಲೋಬಲ್ HR ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು. ಸೊ ಎಲ್ಲ ರಿಸೈನ್ ಮಾಡಿ ಈಗ ವಾಪಸ್ ಬಂದಿದ್ದಾರೆ. ಇಲ್ಲಿ ಒಂದು NGO ಶುರು ಮಾಡ್ಕೊಂಡಿದ್ದಾರೆ, ಬೇವು ಫೌಂಡೇಶನ್ ಅಂತ ಹೇಳಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ಒಂದು ರೋಪ್ ಅಂತ ಹೇಳಿ ರೂರಲ್ ಔಟ್ರೀಚ್ ಪ್ರೋಗ್ರಾಮಿಂಗ್ ಎಫರ್ಟ್ ಅಂತ ಹೇಳಿ ಒಂದಷ್ಟು ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಹಾಸನ ಜಿಲ್ಲೆಯಲ್ಲಿ. ಅದ್ರದ್ದು ಕಾರ್ಯಕ್ರಮ ನಿನ್ನೆಯಿಂದ ಶುರುವಾಗಿದೆ. ಅಮೆರಿಕಾದಿಂದ ಒಂದು 4-5 ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹಳ್ಳಿನಲ್ಲಿ ಇದ್ದು ಸೇವೆ ಮಾಡೋದಕ್ಕೆ ನಡೀತಾ ಇದೆ. ಇವಾಗ ಇದು ಮುಗಿದ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ನಿಮ್ಮ ಸ್ಕೆಡ್ಯೂಲ್ಸ್ ಅಲ್ಲದೆ ಯು ಆಲ್ಸೋ ಸಪೋರ್ಟ್ ಯುವರ್ ಹಸ್ಬೆಂಡ್, ವಿಚ್ ಇಸ್ ಡೆಫಿನೆಟ್ಲಿ ಇಟ್ಸ್ ಫಾರ್ ಅ ವೆರಿ ಗುಡ್ ಕಾಸ್ ಅಲ್ಲ. ಸೊ ಏನೇ ಮಾಡಿದ್ಮೇಲೆ ಎಂಡ್ ಆಫ್ ದ ಡೇ ನಮ್ಮ ಸಂತೋಷಕ್ಕೆ ಗಿವಿಂಗ್ ಎಲ್ಲ ಇರೋದು. ಅದು ಸಮಾಜ ಸೇವೆಯಲ್ಲಿ ಸಿಕ್ಕಿದಷ್ಟು ಇನ್ನೆಲ್ಲೋ ಸಿಗಲ್ಲ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು 15-16 ವರ್ಷ ಈ ರೀತಿ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಇದ್ದಾಗ ವಾಪಸ್ ಹೋಗ್ಬೇಕು ಅಂತ ಒಂದು ತುಡಿತಾ ಇದ್ರೆ, ಇನ್ನೊಂದು ವಾಪಸ್ ಹೋಗಿ ನನ್ನ ತಾಯ್ನಾಡಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಸೆಳೆತ ಇರುತ್ತೆ. ಹಾಗಾಗಿ ನೀವೊಂದು ಹಂತದಲ್ಲಿ ಎಲ್ಲದನ್ನು ಅಚೀವ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋದು ನಾನೇನು ಕೊಡಬಲ್ಲೆ, ಈ ಸಮಾಜಕ್ಕೆ ನಾನೇನು ಕೊಡಬಲ್ಲೆ, ನನ್ನ ದೇಶಕ್ಕೆ ನಾನೇನು ಕೊಡಬಲ್ಲೆ, ಅದು ನಮ್ಮನ್ನು ಕಾಡ್ತಾ ಇರುತ್ತೆ. ಆ ಸುಖನ ನಾವು ಇವಾಗ ಗಂಡ ಹೆಂಡತಿ ಅನುಭವಿಸ್ತಾ ಇದೀವಿ. To be very honest, I'm very proud of you. Thank you. Really? Thank you. So ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಅದನ್ನ ಬಂದ್ ಮಾಡಿ. ನಾನು ಆಕ್ಚುಲಿ ಪಾಸ್ತಾ ತಿಂತಾ ಇರಲಿಲ್ಲ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಏನಾಯ್ತು ಅಂದ್ರೆ ನಮ್ಮ ಅಲ್ಲಿ ಒಬ್ರು ಶೆಫ್ ಬರ್ತಾರೆ. ಸೊ ಒಂದಿನ ಅವರು ಪಾಸ್ತಾ ಮಾಡ್ಕೊಟ್ರು, ಸಿಕ್ಕಾಪಟ್ಟೆ ಯಮ್ ಆಗಿತ್ತು. ಸೊ ಫ್ರಮ್ ದೆನ್ ಆನ್ ಐ ಸ್ಟಾರ್ಟೆಡ್ ಲೈಕಿಂಗ್. ಇಷ್ಟ ಆಗೋಯ್ತು ನಿಮಗೆ. ಅದ್ರಲ್ಲಿ ಮಕ್ಳಿಗೆ ಏನಾಗುತ್ತೆ ನೋಡಿ, ನಮ್ಮ ಭಾರತೀಯ ಅಡುಗೆ ತಿಂಡಿ ಮುಂದೆ ಇನ್ಯಾವುದೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಒಂದೊಂದಿನ ವ್ಯತ್ಯಾಸ ಇದ್ರೆ ನಮ್ಗೆ ಅಡುಗೆ ಮಾಡೋರ್ಗೂ ಖುಷಿ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಹಾನ್ ಮಾಡಿ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ, ಮನೆ ಅಡಿಗೆ ತುಂಬಾ ಒಳ್ಳೆ ಹೆಸರಿಟ್ಟಿದ್ದೀರಾ. ಯಾಕೆ ಅಂತ ಹೇಳಿದ್ರೆ 2 ಕಾರಣ. ಮನೆ ಅಡಿಗೆ ಯಾವಾಗ್ಲೂ ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಮಿತವ್ಯಯ ಕೂಡ. ಎಷ್ಟು ದಿನ ಅಂತ ಹೊರಗಡೆ ಹೋಗಿ ತಿನ್ನಕ್ಕಾಗತ್ತೆ ಅಲ್ಲ. ಸ್ವಲ್ಪ ಬೆಳ್ಳುಳ್ಳಿ, ನಿಮ್ಗೆ ರುಚಿಗೆ ಇಷ್ಟ ಆಗೋಷ್ಟು ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಚೆನ್ನಾಗಿರುತ್ತೆ. ಎಲ್ಲದನ್ನು ಒಟ್ಟಿಗೆ ಹುರ್ಕೊಂಡ್ಬಿಡಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ, ಈಗ ಕೆಂಪಗಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸ್, ಚೆನ್ನಾಗಿ ಬರ್ತಾ ಇದೆ. ಬೆಳ್ಳುಳ್ಳಿ ಅಲ್ವಾ? ಇಂಥ ಇಟಾಲಿಯನ್ ಇದಕ್ಕೆಲ್ಲ ಬೆಳ್ಳುಳ್ಳಿ ಇಸ್ ಅ ಮಸ್ಟ್. ಅದನ್ನ ಮೈನಸ್ ಬೇರೆ ನಮ್ಮ ಸೌತ್ ಇಂಡಿಯನ್ ಅಲ್ಲಿ ಆದ್ರೂ ಹೆಂಗೋ ಹಾಕ್ಬೋದು. ಹೌದು, ಬಟ್ ಇಂಥ ರೆಸಿಪೀಸ್ ನಲ್ಲಿ ಹೌದು, ಇವ್ರಿಗೆ ಮೇನ್ ಆಗಿ ಬೆಳ್ಳುಳ್ಳಿ, ಚೀಸು, ಬೇಸಲ್, ಕರೆಕ್ಟ್, ಇದೆಲ್ಲ ಮಿಸ್ ಮಾಡೋ ಹಾಗಿಲ್ಲ. ನಮಗೆ ಕೊತ್ತಂಬರಿ ಸೊಪ್ಪು ಇದ್ದ ಹಾಗೆ. ನಿಮ್ಮ ಡಾನ್ಸ್ ಅಂದ್ರೆ ನೀವು ತುಂಬಾ ಚಿಕ್ಕ ವಯಸ್ಸಿಂದಾನೇ ಕಲಿತಿದ್ದೀರಾ ಡಾನ್ಸ್? ಹೌದು,
ನಾನು 6ನೇ ವರ್ಷದವಳಿದ್ದಾಗಲೇ ಶುರು ಮಾಡಿಕೊಂಡೆ. ಮನೇಲಿ ಯಾರು ಇದ್ರ ಡಾನ್ಸರ್ಸ್ ಅಥವಾ ಹೆಂಗೆ ಇಂಟ್ರೆಸ್ಟ್ ಹೇಗೆ ಬಂತು ಡಾನ್ಸ್ ಕಲಿಬೇಕು ಅಂತ? ನೀವು ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅಂತ ಕೇಳಿರಬಹುದು. ಕೋರ್ಸ್ ಅವರು ಆಸ್ಥಾನ ನರ್ತಕಿಯಾಗಿದ್ರು ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಕಾಲದಲ್ಲಿ. ಅವರ ಮೊಮ್ಮಗಳ ಮಗಳು ಅಂದ್ರೆ ಮುಮ್ಮಗಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು ಮೈಸೂರಿನಲ್ಲಿ ಓದ್ಬೇಕಾದ್ರೆ. ಅವ್ರ ಮನೆಗೆ ಆಟೋಡಕ್ಕೆ ಹೋಗ್ತಾ ಇದ್ದೆ ನಾನು. ಹೋಗ್ಬೇಕಾದ್ರೆ ರೂಮಿಂದ ತಕತೈ ಧಿಮಿತ ಸೌಂಡ್ ಬರೋದು. ನಾನು ಹಾಗೆ ಆಟೋಡೋದು ಬಿಟ್ಬಿಟ್ಟು ಹೋಗಿ ಆ ಕಿಟಕಿ ಮೇಲೆ ಜಾಗ ಇರತ್ತಲ್ಲ ಕುತ್ಕೊಳ್ಳೋಕ್ಕೆ, ಅಲ್ಲಿ ಕುತ್ಕೊಂಡು ನೋಡಕ್ ಶುರು ಮಾಡಿದೆ. ಮನೆಗೆ ಬಂದ್ಬಿಟ್ಟು ಆ ಸ್ಟೆಪ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ನಮ್ಮ ತಂದೆಯವ್ರು ಗುರ್ತಿಸಿದ್ರು. ಅವ್ರು ಗುರ್ತಿಸ್ಬಿಟ್ಟು ನನ್ನ ಮಗಳಿಗೆ ಭರತನಾಟ್ಯದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಹೇಳಿ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೇರ್ಸಿದ್ರು. ಅವತ್ತು ಶುರು ಮಾಡಿದ್ದು ಇವತ್ತವರೆಗೂ ನಿಲ್ಸಿಲ್ಲ. ಸೊ ಇದು ಆದ್ಮೇಲೆ ಸ್ವಲ್ಪ ನೀರು ಕೊಡಿ, ಒಂದು ಸ್ವಲ್ಪ, ಜಸ್ಟ್ ಒಂದೆರಡು ಸ್ಪಾ, ಇನ್ನೊಂದು ಸಾಕು. ಇವಾಗ ನಮ್ಮ ಟೊಮ್ಯಾಟೊ ಪ್ಯೂರಿ ಹಾಕೊಂಡ್ಬಿಡೋಣ. ಥಿಕ್ ಪ್ಯೂರಿ ಅದು ಚೆನ್ನಾಗಿ ಸಾಸ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಸ್ತಾಗೆ. ಇದು ಚೆನ್ನಾಗಿ ಬೆಂದಿದೆಯಲ್ಲ, ಬೆಂದ ತಕ್ಷಣ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಕೊಡಿ. ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಒಂದು 2 ಟೀ ಸ್ಪೂನ್ ಹಾಕಿದ್ರೆ ನಿಮಗೂ ಚೀಸ್ ಎಲ್ಲ ಇಷ್ಟ ಆಗುತ್ತೆ ಅನ್ಸುತ್ತೆ. ನಂಗೂ ಸಖತ್ ಇಷ್ಟ. ಇದಾದ ತಕ್ಷಣ ಇದಕ್ಕೆ ಸಾಸ್ ಅಂತೀವಾ? ಇದು ಪಾಸ್ತಾ ಸಾಸ್ ರೆಡಿ ಇದೆ. ಇದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ತುರ್ಕೊಂಡಿರೋ ಚೀಸು, ಗ್ರೇಟೆಡ್ ಚೀಸ್. ಅಲ್ವಾ? ನಾನು ಅದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಚೆನ್ನಾಗಿರುತ್ತೆ. ಚೀಸ್ ಹಾಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಒಂದೊಂದಿನ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನ ಮಾಡ್ಬೋದು. ಇದು ಬರೀ ಸ್ನ್ಯಾಕ್ಸ್ ಅಲ್ಲ, ಇದು ರಾತ್ರಿ ಡಿನ್ನರ್ ತುಂಬಾ ಚೆನ್ನಾಗಿರುತ್ತೆ. ಹೆವಿ ಆಗಲ್ವಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇದಾದ ತಕ್ಷಣ ಇದಕ್ಕೆ ಸ್ವಲ್ಪ ಬೇಸಿಲ್ ಇಟಾಲಿಯನ್ ಸೀಸನಿಂಗು ನಾವು ಒಗ್ಗರಣೆ ಮಾಡ್ತೀವಲ್ಲ ಆ ರೀತಿ ಇದೊಂದು ಸ್ವಲ್ಪ. ಆಕ್ಚುಲಿ ಎಲ್ಲಿ ಸಿಗುತ್ತೆ ಇದು? ಇನ್ ಆಲ್ ದಿ ಮಾಲ್ಸ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ವಾಟ್ ಇಸ್ ಇಟ್ ಕಾಲ್ಡ್? ಜಸ್ಟ್ ಬೇಸಿಲ್ ಅಷ್ಟೇನಾ? ಇಟಾಲಿಯನ್ ಸೀಸನಿಂಗ್ ಅಂತ ಹೇಳಿ ಸುಮಾರು ಇದೆ. ಅದ್ರಲ್ಲಿ ಪಾರ್ಸ್ಲಿ ಇದೆ, ಬೇಸಿಲ್ ಇದೆ, ಎರಡು ಮಿಕ್ಸ್ ಆಗಿರೋದು ಇದೆ. ಇದು ನಾನು ಬೇಸಿಲ್ ಇರೋದು ತಗೊಂಡ್ ಬಂದೆ. ಇವಾಗ ಪಾಸ್ತಾನ ಹಾಕ್ಬಿಡೋಣ. ಪಾಸ್ತಾ ಹಾಕ್ಬಿಟ್ಟು ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್, ಅದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಾಸ್ತಾ ರೆಡಿ. ಇದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ ಹಾಕ್ಬಿಟ್ರೆ ಸೈಡ್ಗೆ ಇಟ್ಕೊಂಡ್ರೆ ಪರ್ಫೆಕ್ಟ್ ಡಿನ್ನರ್. ಹಾ, ಖಂಡಿತ. ಇನ್ನೊಂದು ಸ್ವಲ್ಪ ಬೇಸಿಲ್ ಹಾಕ್ತೀನಿ, ರುಚಿ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ. ಹಾ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಬೇಸಿಲ್ ಇಲ್ಲ ಅಂದ್ಬಿಟ್ಟು ದಯವಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ಬೇಡಿ ಪ್ಲೀಸ್. ಬೇಸಿಲೇ ಹಾಕಿ. ಸ್ವಲ್ಪ ಉಪ್ಪು ಹಾಕೋಣ, 1 ಸ್ಪೂನ್. ಮೇನ್ ಇಂಗ್ರೀಡಿಯೆಂಟ್ ರುಚಿಗೆ. ಹಾ, ಹೌದು. ತುಂಬಾ ಹಾಕೋಬೇಡ, ತುಂಬಾ ಕಡಿಮೆ. ಮನೇಲಿ ಕಡಿಮೆನಾ ಉಪ್ಪ? ಹಾ, ಸ್ವಲ್ಪ ಕಡಿಮೆನೆ. ಗೊತ್ತಾಯ್ತು ಹಾಕಿದ್ದು, ಇದರಲ್ಲಿ ಹಾಕಿದೊಳಗೆ ಗೊತ್ತಾಗೋಯ್ತು ಉಪ್ಪು ಕಡಿಮೆ ಇವರು ಅಂತ. ಓಕೆ, ಆಫ್ ಮಾಡಿದ್ರಲ್ಲ? ಇಟ್ಸ್ ರೆಡಿ. ತುಂಬಾ ಬಿಸಿ ಇರಬಹುದು, ಹುಷಾರಾಗಿ ರುಚಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾಸ್ತಾ ರೆಡಿ ಆಗಿದೆ, ಘಮ ಅಂತ ಬರ್ತಾ ಇದೆ. ಬಟ್ ನಾ ಇದನ್ನ ರುಚಿ ನೋಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಪಾಸ್ತಾ ಮಾಡುವ ವಿಧಾನ: ಮೊದಲಿಗೆ ಪಾಸ್ತಾವನ್ನು ಬೇಯಿಸಿಕೊಳ್ಳಿ. ನಂತರ ಒಂದು ಪ್ಯಾನಿನಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ದೊಡ್ಡ ಮೆಣಸಿನಕಾಯಿಯನ್ನು ಹಾಕಿ ಹುರಿದುಕೊಳ್ಳಿ.
ಮತ್ತೊಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿ. ಇದಾದ ನಂತರ ಇದಕ್ಕೆ ನೀರನ್ನು ಸೇರಿಸಿ ಟೊಮ್ಯಾಟೊ ಪ್ಯೂರಿ, ಫ್ರೆಶ್ ಕ್ರೀಮ್, ಚೀಸ್, ಬೇಸಿಲ್ ಹಾಗೂ ಬೇಯಿಸಿದ ಪಾಸ್ತಾವನ್ನು ಹಾಕಿ ಹುರಿದ ಕ್ಯಾಪ್ಸಿಕಮ್ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸಿದರೆ ಇಟಾಲಿಯನ್ ಪಾಸ್ತಾ ಸವಿಯಲು ಸಿದ್ಧ. ಆಹಾ, ಸೊ ನೋಡಿದ್ರಿ ಅಲ್ಲ, ಟೇಸ್ಟ್ ಮಾಡ್ಬಿಡ್ತೀನಿ. ಪ್ಲೀಸ್ ನೀವು ಕೂಡ ಪ್ಲೀಸ್. ನೀವು ಫಸ್ಟ್ ಟೇಸ್ಟ್ ಮಾಡಿ. ಹೌದಾ? ನೀವು ಟೇಸ್ಟ್ ಮಾಡಿ ಫಸ್ಟ್. Are you sure? ಯಾ ಪ್ಲೀಸ್. ಓಕೆ. ಮೌತ್ ವಾಟರಿಂಗ್, ಥ್ಯಾಂಕ್ ಯು. ವೆರಿ ಯಮ್. ಆಕ್ಚುಲಿ ಉಪ್ಪು ಕಮ್ಮಿ ಅಂತ ಅನಿಸ್ತಿಲ್ಲ, ಕರೆಕ್ಟ್ ಅದೇ. ಕರೆಕ್ಟ್ ಆಗಿದೆ, ಯಾಕಂದ್ರೆ ಅದು ಟೊಮೆಟೊ ಪ್ಯೂರಿನಲ್ಲೂ ಸ್ವಲ್ಪ ಅದು ಸಾಲ್ಟ್ ಟಿಂಜ್ ಇರುತ್ತೆ, ಹಾಗಾಗಿ ಸಕ್ಕದಾದೆ. ಹೌದು, ಡಿನ್ನರ್ಗೆ ಆರಾಮಾಗಿ. ಹೌದು, ಅದ್ರ ಜೊತೆ ಗಾರ್ಲಿಕ್ ಬ್ರೆಡ್ ಇದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ನೀವು ನೆಕ್ಸ್ಟ್ ಗಾರ್ಲಿಕ್ ಬ್ರೆಡ್ ತೋರಿಸ್ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಗಾರ್ಲಿಕ್ ಬ್ರೆಡ್ ಮಾಡ್ಬಿಡೋಣ. ಯಾ ಶೋರ್. ಏನೇನು ಬೇಕು ಗಾರ್ಲಿಕ್ ಬ್ರೆಡ್ ಮಾಡಕ್ಕೆ? ಗಾರ್ಲಿಕ್ ಬ್ರೆಡ್ಗೆ ತುಂಬಾ ಸಿಂಪಲ್. ಬ್ರೆಡ್, ಕೋರ್ಸ್, ಬೆಳ್ಳುಳ್ಳಿ, ಓಕೆ, ಬೆಣ್ಣೆ, ಬೇಸಿಲ್, ಓ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ ಗಾರ್ಲಿಕ್ ಬ್ರೆಡ್ ಮಾಡೋದಕ್ಕೆ. ಖಂಡಿತ. ಏನು ಪಾತ್ರೆ ಕೊಡಲಿ ನಿಮಗೆ? ಪಾತ್ರೆ ಒಂದು ಬಿಸಿ ಮಾಡ್ಕೊಳಕ್ಕೆ ಒಂದು ತವಾ ಕೊಟ್ಬಿಡಿ. ಅಷ್ಟೇ. ಒಂದು ನೈಫ್ ಕೊಡಿ ಬೆಣ್ಣೆ ಹಚ್ಚಕ್ಕೆ. ಇದು ಓಕೆನಾ? ಬ್ರೆಡ್ಗೆ ನಿಮ್ಗೆ ಎಷ್ಟು ಬೇಕಷ್ಟು ಬೆಣ್ಣೆ ಹಚ್ಕೊಳ್ಳಿ. ಓಕೆ. ನಿಮಗೆ ಆ ಮಾತು ಹೇಳೋದೇ ಡೇಂಜರ್ ಅಂತ ಅನ್ಸುತ್ತೆ ನನಗೆ. ನಾನು ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕೊಳ್ತೀನಿ, ನಿಮ್ಗೆ ಇಷ್ಟ ಇರೋಷ್ಟು ಹಾಕೊಳ್ಬೋದು, ಇಷ್ಟೇ ಹಾಕ್ಬೇಕಂತೇನಿಲ್ಲ. ನೀವು ಹೇಳಿದ್ರಿ ಅಲ್ಲಿದ್ದಾಗ ನೀವು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಇತ್ತು ನಿಮ್ದು ಅಂತ. ಹೌದು. ಸೊ ಅಲ್ಲಿ ಯಾವ ಥರದ ಸ್ಟೂಡೆಂಟ್ಸ್ ಇದ್ರು ನಿಮಗೆ? ಇಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ರ ಅಥವಾ ಅಲ್ಲಿಯ ಭಾರತೀಯರು ಜಾಸ್ತಿ ಇದ್ರು ನನಗೆ. ಓಕೆ. ಭಾರತೀಯರು ಅಂದ್ರೆ ಎಲ್ಲರೂ, ಮಲಯಾಳೀಸ್, ಕನ್ನಡದವರು, ಗುಜರಾತೀಸ್, ಪಂಜಾಬೀಸ್ ಎಲ್ಲರೂ ಇದ್ರು. ಓಕೆ. ಅಲ್ಲಿ ಲೋಕಲ್ ಅಮೆರಿಕನ್ಸ್ ಕೂಡ ಇದ್ರು. ಹಾ. ಸೊ ಅವ್ರು ಕಲಿಯೋದಕ್ಕೂ ಇವ್ರು ಕಲಿಯೋದಕ್ಕೂ ಏನಾದರೂ ವ್ಯತ್ಯಾಸ ಆಯ್ತಾ? ಹೌದು. ಇದ್ರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ. ಅವು ನೋಡಿ, ನಮ್ಮ ಮಕ್ಕಳಿಗೆ ಎಷ್ಟು ದೂರದಲ್ಲಿ ಇದ್ರೂ ಸಹ ನಮ್ಮ ಸಂಸ್ಕಾರ ಸ್ವಲ್ಪ ಗೊತ್ತಿರತ್ತೆ. ಈಗ ಮನೇಲಿದ್ದವರು ಅಪ್ಪ ಅಮ್ಮ ಈಗ ನಮ್ಮ ಮಕ್ಳಿಗೆ ನಮ್ಮ ಮನೇಲಿ ಕನ್ನಡ ಹೇಳ್ಕೊಟ್ಟ ಹಾಗೆ ಸ್ವಲ್ಪ ಬೇಸಿಲ್ಲ ಅದನ್ನ ಹಾಕ್ಬಿಟ್ಟು ತವ ಮೇಲೆ ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿ ಉರಿ. ಸೊ ಅವರಿಗೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ನಮ್ಮ ಸಂಸ್ಕಾರ ಗೊತ್ತಿರತ್ತೆ, ನಮ್ಮ ಪುರಾಣ ಪುಣ್ಯಕಥೆಗಳು. ಆಮೇಲೆ ಈ ಭರತನಾಟ್ಯ ಅನ್ನೋದು ಎಲ್ಲ ನಮ್ಮ ಪುರಾಣ ಪುಣ್ಯಕಥೆಗಳ ಮೇಲೆ ಆಧಾರಿತವಾದಂಥದ್ದು. ಸೊ ಹಾಗಾಗಿ ಇವರಿಗೆ ಹೇಳ್ಕೊಡೋದಕ್ಕೆ ನಾವೆಲ್ಲ ಬೇಸಿಕ್ ಇಂದ ಶುರು ಮಾಡೋ ಅಗತ್ಯ ಇರಲ್ಲ. ಅಲ್ಲಿ ಮಕ್ಕಳಿಗೆ ಪಾಪ ಏನು ಗೊತ್ತಿರಲ್ಲ, ಭಾರತ ಅಂದ್ರೆ ಯಾವ ದೇಶ ಅನ್ನೋದು ಸಹ ಅವರಿಗೆ ಗೊತ್ತಿರಲ್ಲ. ಆ ಥರ ಒಂದು ದೇಶ ಇದೆ ಅನ್ನೋದು ತಿಳಿಸೋದಕ್ಕೆ ಎಷ್ಟೊಂದು ಸಲ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಎಲ್ಲದನ್ನು ಹೇಳ್ಕೊಟ್ಟು ನಂತರ ನಾವು ಡ್ಯಾನ್ಸಿಗೆ ಬರಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಇದಾಗುತ್ತೆ. ಅದೊಂದು ಚಾಲೆಂಜಿಂಗ್ ಅಂತ ಹೇಳಬೇಕು. ಅದು ಬಿಟ್ಟರೆ ನಿಷ್ಠೆ ಶ್ರದ್ಧೆಗೆ ಯಾವುದೇ ವ್ಯತ್ಯಾಸ ಖಂಡಿತ ಇರೋದಿಲ್ಲ. ಭಾಳ ನಿಷ್ಠೆಯಿಂದ ಕಲ್ತ್ಕೊಳ್ತಾರೆ ಆ ಮಕ್ಕಳು ಕೂಡ. ತುಂಬ ನಿಷ್ಠೆಯಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದನ್ನು ಕಲ್ತ್ಕೊಳ್ತಾರೆ. ಇದನ್ನು ನಾವು ಅಗೇನ್ ಸ್ಯಾಂಡ್ವಿಚ್ ಥರ ಮಾಡಿರ್ತೀವಿ ಅಥವಾ ಇದನ್ನು ಹಿಂಗೆ ಅಷ್ಟೇ ಇಷ್ಟೇ ಸ್ಲೈಸಲ್ಲೇ ಹೀಗೆ ಇಟ್ಕೊಂಡು ಅಷ್ಟೇ ಎರಡು ಕಡೆ ಸ್ವಲ್ಪ ಬೇಯಿಸ್ಬಿಟ್ಟು. ಬೇಸಿಲ್ಲು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತೆ ಆ ಸ್ಮೆಲ್ ಇದೆ ನೋಡಿ ಬೇಸಿಲ್ದು, ಇಟ್ಸ್ ಅಮೇಜಿಂಗ್. ವಾವ್. ಇದು ಒಂದು ಸ್ವಲ್ಪ ಬೇಯಬೇಕಲ್ಲ? ಸ್ವಲ್ಪ ಹೊತ್ತು ಬೇಯಲಿ. ಇದು ಬ್ರೇಕ್ ತಗೊಂಡು ಹಾ ಖಂಡಿತ. ವೀಕ್ಷಕರೇ, ಮತ್ತೊಂದು ಇಟಾಲಿಯನ್ ಡಿಶ್ ರೆಡಿ ಆಗ್ತಾ ಇದೆ, ಗಾರ್ಲಿಕ್ ಬ್ರೆಡ್. ಇದು ರೆಡಿ ಆಗೋಕ್ಕೂ ಮುಂಚೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ಅ ಬ್ರೇಕ್ ಇನ್ ನಿಮ್ಮ ನೆಚ್ಚಿನ ಮನೆ ಅಡುಗೆ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ. ಸೊ ಒಳ್ಳೆ ಗಾರ್ಲಿಕ್ ಬ್ರೆಡ್ ಐ ಥಿಂಕ್ ಇಟ್ಸ್ ರೆಡಿ ಆಗಿದೆ. ಆಫ್ ಮಾಡ್ಲಾ? ಆಫ್ ಮಾಡಿಬಿಡಿ. ಓಕೆ. ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಆಹಾ. ವಾವ್, ನನ್ನ ಫೇವ್ರೇಟ್ ಅಪ್ಪ ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಬ್ರೆಡ್ ಅಲ್ಲ? ಯಾ. ಸೊ ಗಾರ್ಲಿಕ್ ಬ್ರೆಡ್ ರೆಡಿ ಇದೆ. ಆಹಾ. ಪ್ಲೀಸ್ ಗಾರ್ನಿಶ್ ಏನು ಮಾಡ್ಬಿಡಿ, ಹಂಗೆ ಕೊಟ್ಬಿಡಿ. ಜಸ್ಟ್ ವೇಟಿಂಗ್ ರಿಲೀಸ್ ಮಾಡೋದಕ್ಕೆ. ನೀವು ನಂತರ ಬಟರ್ ಚೀಸ್ ಪರ್ಸನ್. ಆಫ್ ಕೋರ್ಸ್, ಯಸ್. ಖುಷಿ ಆಗುತ್ತೆ ನೋಡಿದ್ರೆ ಗೊತ್ತಾಗಲ್ಲ. ಯಾ ನಂದಿನಿ ಅವರೇ, ಗಾರ್ಲಿಕ್ ಬ್ರೆಡ್ ನಿಮ್ಮ ಫೇವ್ರೇಟ್ ಗಾರ್ಲಿಕ್ ಬ್ರೆಡ್. ಥ್ಯಾಂಕ್ ಯು ಸೋ ಮಚ್. ಏನು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಓಕೆ,
ಕಾಯ್ತೀನಿ, ಸ್ವಲ್ಪ ಕಾಯ್ತೀನಿ. ಗಾರ್ಲಿಕ್ ಬ್ರೆಡ್ ಮಾಡುವ ವಿಧಾನ: ಬ್ರೆಡ್ ಸ್ಲೈಸಸ್ಗಳ ಮೇಲೆ ಬೆಣ್ಣೆ ಸವರಿ ಅದರ ಮೇಲೆ ಸಣ್ಣಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಬೇಸಲ್ ಅನ್ನು ಹಾಕಿ ತವಾ ಮೇಲಿಟ್ಟು ಬಿಸಿ ಮಾಡಿದರೆ ಗಾರ್ಲಿಕ್ ಬ್ರೆಡ್ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡ್ಬಿಡ್ಲಾ? ಪ್ಲೀಸ್ ನೀವು ತಗೊಳ್ಳಿ ಫಸ್ಟು. ವಾವ್, ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗದೆ ಇರ್ತಾ. You made it with so much of love and good, yeah. ಥ್ಯಾಂಕ್ ಯು. Superb. Thanks so much. ಥ್ಯಾಂಕ್ ಯು. ನಾನು ಇಲ್ಲಿ ಅಡುಗೆ ಎರಡೂ ಇಟಾಲಿಯನ್ ಮಾಡಿದೆ ಅಂತ ಕ್ಷಣಕ್ಕೆ ಅಮೆರಿಕದಲ್ಲಿ ಬರೀ ಈ ಥರದ ಇಟಾಲಿಯನ್ನು, ಮೆಕ್ಸಿಕನ್, ಅಮೆರಿಕನ್ ಅಂತ ತಿಂತಾ ಇದ್ವಿ ಅಂತ ಅನ್ಕೊಳ್ಬೇಡಿ. ಇಲ್ಲ ಆಕ್ಚುಲಿ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಯಾಕೆ ಎರಡು ಇಟಾಲಿಯನ್ ಚೂಸ್ ಮಾಡ್ಕೊಂಡ್ರಿ ಅಂತ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ವೆರೈಟಿ ತೋರ್ಸೋಣ ಅಂತ. ಗುಡ್. ಇವಾಗ ಇಲ್ಲಿಗ ಬಿಸಿಬೇಳೆ ಭಾತ್ ಮಾಡ್ಬೋದು, ಜಾಮೂನ್ ಮಾಡ್ಬೋದು, ಪಾಯಸ ಮಾಡ್ಬೋದು. ಮನೇಲಿ ಕೂತ್ಕೊಂಡು ನಗಾಡೋರು ತುಂಬಾ ಜನ ಇರ್ತಾರೆ. ಓ, ಅಮೆರಿಕದಿಂದ ಬಂದು ಇವಳು ನಮಗೆ ಬಿಸಿಬೇಳೆ ಭಾತ್ ಹೇಳ್ಕೊಡ್ತಾ ಇದ್ದಾಳ ಅಂತ. ಅಂದ್ರೆ ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾರತೀಯ ಅಡಿಗೆ ಮಾಡೋದಕ್ಕೆ. ಇಲ್ಲಿ ತುಂಬಾ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಷ್ಟು ಒಳ್ಳೊಳ್ಳೆ ಅಡಿಗೆ ಮಾಡೋರು ಇರ್ತಾರೆ. ಹಾಗಾಗಿ ನಾನು ಅನ್ಕೊಂಡು ಅಲ್ಲಿ ಕಲ್ತ್ಕೊಂಡಿರೋದನ್ನ ಯಾಕೆ ಇಲ್ಲಿ ತೋರಿಸ್ಕೊಡ್ಬಾರ್ದು ಅಂತ ಅಷ್ಟೇ. ನೀವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್ ಈ ಶೋಗೋಸ್ಕರ ಬಂದು ಆ್ಯಂಡ್ ಇಷ್ಟು ಚೆನ್ನಾಗಿ ಎರಡು ಒಳ್ಳೊಳ್ಳೆ ರೆಸಿಪೀಸ್ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ವರ್ತ್ ಇಟ್. ಥ್ಯಾಂಕ್ ಯು. ಜಸ್ಟ್ ಗಿವ್ ಮಿ ಅ ಮಿನಿಟ್ ಪ್ಲೀಸ್. ಶ್ಯೂರ್. ನಮ್ಮ ತಂಡದಿಂದ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಮತ್ತು ಎಲ್ಲ ಸುವರ್ಣ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ಮನೇಲಿ ಮಾಡೋದಕ್ಕೂ ಇಲ್ಲಿದಕ್ಕೂ ಡಿಫ್ರೆನ್ಸ್? ಇಲ್ಲಿ ಎಂಟರ್ಟೈನ್ಮೆಂಟ್, ನೀವು ಇದ್ದೀರಲ್ಲ ಪಕ್ಕದಲ್ಲಿ, ಇಷ್ಟೊಂದು ಮಾತಾಡಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಯ್ತು. ಅಲ್ಲ, ಮನೆಯಲ್ಲೂ ನಿಜವಾಗ್ಲೂ ಈ ಥರ ಅಡುಗೆ ಮಾಡುವಾಗ ಯಾರಾದರೂ ನಿಮ್ಮ ಚೆನ್ನಾಗಿ ಮಾತಾಡ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ರೆ ಅಡುಗೆ ಮಾಡೋದೇ ಗೊತ್ತಾಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿತ್ತಲ್ಲ ಇವತ್ತಿನ ಸಂಚಿಕೆ. ಎರಡು ಇಟಾಲಿಯನ್ ರೆಸಿಪೀಸ್ ಸಖತ್ ಇಷ್ಟ ಆಯಿತು ನನಗೆ. ಅಫ್ಕೋರ್ಸ್ ನಮ್ಮ ಬೇರೆ ರೆಸಿಪೀಸ್ ಕೂಡ ಭಾಳ ಇಷ್ಟ ಆಯಿತು. ಖಂಡಿತ ನೀವೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್, ಬೈ ಬಾಯ್.